ವಿನಯ್ ರಾಜ್ಕುಮಾರ್ ನಟನೆಯ ಬಹು ನಿರೀಕ್ಷಿತ ಪೇಪೆ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. ಪ್ರತಿಯೊಂದು ಪ್ರೇಮ್ ಕೂಡ ಕಣ್ಣಿಗೆ ಹಬ್ಬ ಎನ್ನುವಂತೆ ಸಿನಿಮಾ ಮೂಡಿ ಬಂದಿರುವುದು ಗೊತ್ತಾಗುತ್ತಿದೆ. ಟ್ರೈಲರ್ ನೋಡಿದ ಹಲವರು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಬೇಕು ಎಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆಗಸ್ಟ್ 30ಕ್ಕೆ ಸಿನಿಮಾ ತೆರೆಗೆ ಬರಲಿದ್ದು ದೊಡ್ಡ ಮಟ್ಟದ ಓಪನಿಂಗ್ ನಿರೀಕ್ಷಿಸಲಾಗುತ್ತಿದೆ. ಮೊದಲ ಬಾರಿಗೆ ಅಣ್ಣವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ರಗಡ್ ಲುಕ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಶ್ರೀಲೇಶ್ ಎಸ್ ನಾಯರ್ ನಿರ್ದೇಶನದ ಪೇಪೆ ಸಿನಿಮಾ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟುಹಾಕಿದೆ. ಮಲೆನಾಡಿನ ಭಾಗದ ಗ್ಯಾಂಗ್ಸ್ಟರ್ ಕಥೆಯೊಂದನ್ನು ಚಿತ್ರದಲ್ಲಿ ಹೇಳಿರುವುದು ಟ್ರೈಲರ್ ನೋಡಿದರೆ ಅರ್ಥವಾಗುತ್ತಿದೆ. ಗಡ್ಡ ಬಿಟ್ಟು ಲುಂಗಿ ಉಟ್ಟು ಖಡಕ್ ಲುಕ್ನಲ್ಲಿ ವಿನಯ್ ರಕ್ತಸಿಕ್ತ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ. ಟ್ರೈಲರ್ನಲ್ಲಿ ವಿನಯ್ ರಾಜ್ಕುಮಾರ್ ಪಕ್ಕ ಹಳ್ಳಿ ಐದನಾಗಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಸಾಕಷ್ಟು ಹೊಡೆದಾಟ, ಹಿಂಸಾತ್ಮಕ ದೃಶ್ಯಗಳಿದ್ದು ಎಲ್ಲವೂ ಕೂಡ ನೈಜವಾಗಿ ಮೂಡಿ ಬಂದಿರುವ ಸೂಚನೆ ಸಿಕ್ಕಿದೆ. ಜಾತಿ ವ್ಯವಸ್ಥೆ, ಮಹಿಳಾ ಶೋಷಣೆ ಬಗ್ಗೆ ಕೂಡ ಸಿನಿಮಾದಲ್ಲಿ ಮಹತ್ವದ ಕಥೆ ಇರುವ ಸುಳಿವು ಸಿಕ್ಕಿದೆ. ಮಲೆನಾಡಿನ ಭಾಗದ ಹಳ್ಳಿಯೊಂದರಲ್ಲಿ ಪೇಪೆ ಸಿನಿಮಾ ಕಥೆ ಸಾಗುತ್ತದೆ. ಜಾತಿ, ರಾಜಕೀಯ, ಸೇಡಿನ ಕಥೆಯನ್ನ ಚಿತ್ರದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಇನ್ನು ಸಿನಿಮಾದುದ್ದಕ್ಕೂ ರಕ್ತದ ಕೋಡಿಯನ್ನೇ ಹರಿಸಿರುವುದು ಗೊತ್ತಾಗುತ್ತಿದ್ದು ಈಗಾಗಲೇ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ. ಅಭಿಷೇಕ್ ಕಾಸರಗೋಡು ಛಾಯಾಗ್ರಹಣ ಕೂಡ ಹೈಲೈಟ್ ಆಗುವ ಎಲ್ಲ ಲಕ್ಷಣಗಳು ಗೊತ್ತಾಗುತ್ತಿದೆ. ಇನ್ನು ನಾಯಕನಾಗಿ ತಣ್ಣನೆಯ ಜ್ವಾಲಾಮುಖಿಯಂತೆ ವಿನಯ್ ಕಾಣಿಸಿಕೊಂಡಿದ್ದಾರೆ. ಆಗಾಗ ಸಿಡಿದು ಅಬ್ಬರಿಸುವ ಪರಿ ತೆರೆ ಮೇಲೆ ನೋಡುಗರಿಗೆ ಮತ್ತಷ್ಟು ಥ್ರಿಲ್ ಕೊಡಲಿದೆ. ಕತ್ತಿ ಹಿಡಿದು ಕೊನೆ ಆಕ್ಷನ್ ಸೀಕ್ವೆನ್ಸ್ನಲ್ಲಿ ಅಬ್ಬರಿಸುವ ಪರಿ ಮೈ ಜುಮ್ಮೆನಿಸುವಂತಿದೆ. ಅವರಿಗೆ ಹೇಳ್ಬಿಡು, ಜನರಿಗೆ ತೊಂದರೆ ಕೊಡಬೇಕು ಅಂತ ಬಂದ್ರೆ ಪೇಪೆನ ದಾಟ್ಕೊಂಡು ಹೋಗ್ಬೇಕು ಎನ್ನುವ ಡೈಲಾಗ್ ಹೇಳಿ ರಕ್ತದಲ್ಲಿ ಅದ್ದಿದ ಕಣ್ಣು ಗುಡ್ಡೆ ತಿರುಗಿಸುವ ಪ್ರೇಮ್ ಸೂಪರ್ ಆಗಿದೆ. ಕೇರಳ ಮೂಲದ ನಿರ್ದೇಶಕ ಶ್ರೀಲೇಶ್ ಎಸ್ ನಾಯರ್ ಕತೆ ಚಿತ್ರಕಥೆ ಬರೆದು ಪೇಪೆ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ಭರ್ಜರಿಯಾಗಿ ಗೆಲ್ಲುವ ನಿರೀಕ್ಷೆ ಮೂಡಿಸಿದ್ದಾರೆ. ಅರ್ಚಕ ಓರ್ವನ ಸಾವಿನಿಂದ ಊರಿನಲ್ಲಿ ಹುಟ್ಟುವ ದ್ವೇಷ ಯಾವ ಮಟ್ಟಕ್ಕೆ ಹೋಗುತ್ತದೆ, ಎಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುತ್ತದೆ ಎನ್ನುವುದು ಸಿನಿಮಾ ಕಥೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ವಿನಯ್ ರಾಜ್ಕುಮಾರ್ಗೆ ಸಿನಿಮಾ ದೊಡ್ಡ ಬ್ರೇಕ್ ಕೊಡುವ ಸುಳಿವು ಸಿಕ್ತಿದೆ. 90ರ ದಶಕದಲ್ಲಿ ನಡೆಯುವ ಗ್ಯಾಂಗ್ಸ್ಟರ್ ಕಥೆ ಇದು. ಹಾಗಾಗಿ ಅವತ್ತಿನ ಕಾಲಘಟ್ಟವನ್ನ ಚಿತ್ರದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಟ್ರೈಲರ್ ನೋಡಿದವರು ಇನ್ನು 2-3 ವರ್ಷ ಪ್ರೇಕ್ಷಕರು ಪೇಪೆ ಸಿನಿಮಾ ಬಗ್ಗೆ ಮಾತನಾಡುತ್ತಾರೆ ಎಂದು ಹೇಳುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟ್ರೈಲರ್ ಇಂಪ್ರೆಸ್ ಮಾಡಿದೆ. ಮಯೂರ್ ಪಟೇಲ್, ಯಶ್ ಶೆಟ್ಟಿ, ಕಾಜಲ್ ಕುಂದರ್ ಹಾಗೂ ಬಾಲ ಬೇಲವಾಡಿ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿದೆ. ಟೈಟಲ್ ರೋಲ್ನಲ್ಲಿ ವಿನಯ್ ನಟಿಸಿದ್ದಾರೆ. ನಗರದ ಮಾಲ್ ಒಂದರಲ್ಲಿ ನಟ ಕಿಚ್ಚ ಸುದೀಪ್ ಪೇಪೆ ಟ್ರೈಲರ್ ಲಾಂಚ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಸದ್ಯ ಪೇಪೆ ಸಿನಿಮಾ ಆಗಸ್ಟ್ 30ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.